ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧದ ಈ ಜನಾಂದೋಲನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ, ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ತುಂಬ ಸಂದರ್ಭದಲ್ಲಿ ನಾವು ಒಂದು ಸ್ಪಷ್ಟತೆಯನ್ನು ಪಡಿಬೇಕು. ಅದೇನು ಅಂತಂದರೆ, ಈ ದೇಶದ ಯಾವ ಸಮಾಜ, ಯಾವ ಧಾರ್ಮಿಕ ನಂಬಿಕೆ ಅನುಯಾಯಿಗಳು ಸಹಿತ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನು ಬಯಸಿರಲಿಲ್ಲ. ಈ ವಕ್ಫ್ ಕಾಯ್ದೆಯ ತಿದ್ದುಪಡಿ ಹೀಗಿರಬೇಕು ಅಂತ ಹೇಳಿ ಯಾವ ಹಿಂದುವೂ ಬಯಸಿರಲಿಲ್ಲ, ಯಾವ ಕ್ರಿಶ್ಚಿಯನ್ನರು ಬಯಸಿರಲಿಲ್ಲ. ಈ ತಿದ್ದುಪಡಿ ಹೀಗಿರಬೇಕು ಅಂತ ಬಯಸಿದ್ದು ಯಾರು ಅಂತಂದರೆ ಅದು ಸಂಘ ಪರಿವಾರ ಮತ್ತು ಕೇಂದ್ರದಲ್ಲಿರುವ BJP ಸರ್ಕಾರ. ಆದ್ದರಿಂದ ನಾವು ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಬೇಕು. ಸಂಘ ಪರಿವಾರ ಮತ್ತು BJP ಹಿಂದೂ ಧರ್ಮವನ್ನು ಪ್ರತಿನಿಧಿಸೋದಿಲ್ಲ. ಹಿಂದೂ ಧರ್ಮವನ್ನು ಅದು ಪ್ರತಿನಿಧಿಸುತ್ತೆ ಅಂತಂದ್ರೆ ಅದು ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಸಿದ್ಧಾಂತವನ್ನು ಪ್ರತಿನಿಧಿಸಬೇಕಾಗಿತ್ತು. ಅದು ಹಿಂದೂ ಧರ್ಮವನ್ನು ಪ್ರತಿನಿಧಿಸುತ್ತೆ ಅಂತಂದ್ರೆ ಅದು ಸುಖದೇವ್ ರಾಜ್ಗುರು ಮತ್ತು ಅಶ್ಫಾಕುಲ್ಲಾ ಖಾನ್ ಅವರನ್ನು ಪ್ರತಿನಿಧಿಸಬೇಕಾಗಿತ್ತು. ಅದು ಹಿಂದೂ ಧರ್ಮವನ್ನು ಪ್ರತಿನಿಧಿಸಬೇಕಾಗಿದ್ದಂತಾಗಿದ್ರೆ ಈ ದೇಶದ ಸಮನ್ವಯ ತತ್ವವನ್ನು ಪ್ರತಿನಿಧಿಸಬೇಕಾಗಿತ್ತು. ಹಾಗಾದರೆ ಈ ಕಾಯ್ದೆ ಯಾಕೆ ಬಂತು? ನರೇಷನ್ಸ್ಗಳನ್ನು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಇದು ಮುಸ್ಲಿಮರನ್ನ ರಕ್ಷಣೆ ಮಾಡಲಿಕ್ಕಾಗಿ, ಇದು ಆಸ್ತಿಯನ್ನು ರಕ್ಷಣೆ ಮಾಡಲಿಕ್ಕಾಗಿ, ಈ ರೀತಿಯ ನೆಪಗಳನ್ನು ನೀವು ಹೇಳ್ತಿದ್ದೀರಿ. ನಾನು ಹೇಳ್ತೇನೆ, ನೀವು ಈ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಕಾರಣ ಆದದ್ದು ಈ ದೇಶದ ಯಾವ ಜನ ಸಮುದಾಯದ ಪರವಾಗಿಯೂ ಅಲ್ಲ. ಈ ಕಾಯ್ದೆಯನ್ನು ನೀವು ಜಾರಿಗೆ ತರಬೇಕಾದದ್ದು ಅದು ಮುಖೇಶ್ ಅಂಬಾನಿಯ 1500 ಕೋಟಿ ರೂಪಾಯಿ ಬೆಲೆಯ ಅವರ ಬಂಗಲೆಯನ್ನು ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ, ಶ್ರೀಮಂತರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ತಿದ್ದುಪಡಿಯನ್ನು ತಂದ್ರಿ. 1954ರಲ್ಲಿ ಸ್ವತಂತ್ರ ನಂತರ ವಕ್ಫ್ ಆಸ್ತಿಯ ಹಿತರಕ್ಷಣೆ ಮ್ಯಾನೇಜ್ಮೆಂಟಿನ ಬಗ್ಗೆ ನಾವು ಕಾಯ್ದೆಯನ್ನು ತಂದ್ವಿ. ತದನಂತರ ತಿದ್ದುಪಡಿಯನ್ನು ತಂದ್ವಿ. ಇಷ್ಟು ಮಾತ್ರ ಅಲ್ಲ, ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಾಗಲೂ ಸಹಿತ ವಕ್ಫ್ ಆಸ್ತಿಯ ನಿರ್ವಹಣೆಯ ಬಗ್ಗೆ ನಾವು ಕಾಯ್ದೆಗಳನ್ನು ತಂದಿದ್ವಿ. ಯಾವಾಗಲೂ ಆಗ ಈ ದೇಶದ ಯಾವ ಮುಸಲ್ಮಾನರು, ಯಾವ ಹೋರಾಟಗಾರರು ಸಹಿತ ಬೀದಿ ಮೇಲೆ ನಿಂತು ಗಲಾಟೆ ಮಾಡಲಿಲ್ಲ. ಈಗ ಯಾಕೆ ಗಲಾಟೆ ಮಾಡ್ತಿದ್ದಾರೆ ಅಂತಂದ್ರೆ, ಮಿಸ್ಟರ್ ಅಮಿತ್ ಶಾ, ಮಿಸ್ಟರ್ ನರೇಂದ್ರ ಮೋದಿ ಅವರೇ, ಮಿಸ್ಟರ್ ಕಿರಣ್ ರಿಜಿಜು ಅವರೇ, ನೀವು ಅರ್ಥ ಮಾಡ್ಕೊಳ್ಬೇಕು, ಈ ವಕ್ಫ್ ಆಸ್ತಿ ಅಂತಂದ್ರೆ ಇದು ಯಾರಪ್ಪನ ಆಸ್ತಿ ಅಲ್ಲ, ಇದು ದೇವರ ಆಸ್ತಿ. ಇದು ದೇವರ ಆಸ್ತಿ. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟು ಅದರ ಅನುಯಾಯಿಯಾಗಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದ ಯಾವುದೇ ಮುಸಲ್ಮಾನರಾಗಲಿ, ಯಾವುದೇ ಅಲ್ಪಸಂಖ್ಯಾತ ಸಮುದಾಯದವರಾಗಲಿ ಹಿಂದೂ ದೇವಾಲಯಗಳ ಆಡಳಿತದಲ್ಲಿ ನಮ್ಮನ್ನು ಸಹಿತ ತೂರಿಸಿಕೊಳ್ಬೇಕು ಅಂತ ಯಾರೊಬ್ಬರು ಆಗ್ರಹ ಪಡಲಿಲ್ಲ. ಯಾರು ಪಡಲಿಲ್ಲ. ತಿರುಪತಿಯ ವೆಂಕಟರಮಣನ ದೇವಾಲಯಕ್ಕೆ ಯಾರೋ ಒಬ್ಬರು ಬೇರೆ ಸಮುದಾಯದವ್ರನ್ನ ನೇಮಕ ಮಾಡಿದರೆ ಈ ದೇಶದ ಎಲ್ಲ ಸಮುದಾಯದವರು ಹೇಳಿದರು, ಬೇಡ, ಅದು ಹಿಂದೂ ಧಾರ್ಮಿಕ ನಂಬಿಕೆಯ ದೇವಸ್ಥಾನ, ಅದು ಹಿಂದೂಗಳು ಮಾತ್ರ ಮ್ಯಾನೇಜ್ಮೆಂಟ್ನಲ್ಲಿ ಇರಬೇಕು ಅನ್ನುವಂಥ ಆಗ್ರಹವನ್ನು ಈ ದೇಶದ ಎಲ್ಲ ಅಲ್ಪಸಂಖ್ಯಾತರು ಬಯಸಿದ್ರು. ಹಾಗೆಯೇ ನಮ್ಮ ಮಲೆನಾಡಲ್ಲಿ ಒಂದು ಗಾದೆ ಇದೆ, ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನು ಸಂಬಂಧ ಅಂತ. ಹಾಗೇನೆ ವಕ್ಫ್ ಆಸ್ತಿಗೂ ನರೇಂದ್ರ ಮೋದಿ ಅವರಿಗೂ ಅಮಿತ್ ಶಾಗೂ ಏನು ಸಂಬಂಧ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ನಿಮಗೆ ಸಂಬಂಧ ಇಲ್ಲ. ವಕ್ಫ್ ಅಂತಂದ್ರೆ ಇದು ಒಂದು ದೇವರ ಕಾರ್ಯಕ್ಕಾಗಿ ಉಂಬಳಿಯನ್ನಂತ ಕೊಟ್ಟಂತಹ ಜಮೀನು. ಈ ದೇಶದ ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕು. ದೇಶಕ್ಕೆ ಸ್ವತಂತ್ರ ಬಂದದ್ದು 1947ರಲ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ರಾಜಶಾಹಿಗಳಿತ್ತು. ನೆನ್ಪಿಟ್ಕೊಳ್ಳಿ, ಹಲವಾರು ದೇವಾಲಯಗಳು ದತ್ತಿಗಳ ಹೆಸರಲ್ಲಿ ರಾಜರು ಭೂಮಿಯನ್ನು ಕೊಟ್ಟರು, ಯಾರು ಪ್ರಶ್ನೆ ಮಾಡಲಿಲ್ಲ. ಇಡೀ ಬೆಟ್ಟವನ್ನೇ ದೇವಾಲಯಗಳಿಗೆ, ಮಠ ಮಂದಿರಗಳ ಹೆಸರುಗಳಿಗೆ ದಾನವನ್ನು ಕೊಟ್ಟರು, ಯಾರು ಈಗ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಹಿಂದೆ ಪದ್ಧತಿ ಇತ್ತು, ಕೂಗಳತೆ ದೂರದಲ್ಲಿ ಮಾಲೀಕತ್ವವನ್ನು ಆಳಿತಕ್ಕಂಥದ್ದು. ಅದೇ ರೀತಿಯಾಗಿ ಒಬ್ಬ ಆಸ್ತಿಕನಾಗಿರ್ತಕ್ಕಂಥ, ದೈವಶ್ರದ್ಧೆಯನ್ನಿರ್ತಕ್ಕಂಥ, ನಂಬಿಕೆಯನ್ನಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳಿದ, ಇದು ವಕ್ಫ್ ಆಸ್ತಿ, ಇದು ಸಾರ್ವಜನಿಕರ ಬದುಕಿಗಾಗಿ ಇರಬೇಕು, ಮೀಸಲಿರಬೇಕು, ಮನುಷ್ಯನಿಗಾಗಿರಬೇಕು, ಇದರ ಮಾಲೀಕ ಇವತ್ತಿನಿಂದ ನಾನಲ್ಲ, ಇದರ ಮಾಲೀಕ ದೇವರು ಅಂತ ಘೋಷಣೆ ಮಾಡಿದ. ಅದರ ಈ ವಕ್ಫ್ ಆಸ್ತಿ, ಅದು ವಕ್ಫ್ ಆಸ್ತಿ. ನೀವು ಕಾಯ್ದೆಯನ್ನು ತಿದ್ದುಪಡಿ ಬರ್ತೀರಿ,
ನಂಬಿಕೆ ಶ್ರದ್ಧೆಗಳನ್ನು ಗೌರವಿಸ್ತಕ್ಕಂಥದ್ದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ವ್ಯಾಪ್ತಿಯೊಳಗಿರ್ತಕ್ಕಂಥ ವಕ್ಫ್ ಕಾಯ್ದೆಯನ್ನ ಇವರಿಗೆ ಎಷ್ಟು ಪೂರ್ವಾಗ್ರಹಗಳಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವರು ಈ ಕಾಯ್ದೆಗೆ ತಿದ್ದುಪಡಿ ತಂದು ಹೇಳ್ತಾರೆ, ಆ ಕಾಯ್ದೆಗೆ ಉಮೀದ್ ಅಂತ ಹೆಸರಿಟ್ಟಿದ್ದಾರೆ ಮುಷ್ತಾಕ್ ಅವರೇ. ಉಮೀದ್ ಅಂತ. ಉಮೀದ್ ಅಂದ್ರೆ ಅರ್ಥ ಏನು? ಭರವಸೆ, ನಿರೀಕ್ಷೆ, ನಂಬಿಕೆ ಅಂತ. ಯಾವ ಭರವಸೆ ಕೊಡ್ತಿದ್ದೀರಿ, ಯಾವ ನಿರೀಕ್ಷೆಯನ್ನು ಕೊಡ್ತಿದ್ದೀರಿ? ಉಮೀದ್ ಅಂತ ಕಾಯ್ದೆಯನ್ನು ತಂದು ಅಲ್ಲಿರುವ ವಕ್ಫ್ ಶಬ್ದವನ್ನೇ ಮರೆಮಾಚಿಸಿ ಉಮೀದ್ ಅಂತ ಉಲ್ಲೇಖವನ್ನು ಮಾಡುತ್ತಾ ನೀವು ಹೇಳಲಿಕ್ಕೆ ಹೊರಟಿದ್ದೀರಿ. ಅದೇನು ಅಂದರೆ ಭರವಸೆ, ನಿರೀಕ್ಷೆ ಯಾವುದು ಅಂದರೆ ಈ ದೇಶದಲ್ಲಿ ಶಾಶ್ವತವಾದ ಕೋಮುಗಲಭೆಗಳಿರಬೇಕು, ಭಿನ್ನಾಭಿಪ್ರಾಯಗಳಿರಬೇಕು. ಎಂತಹ ಮೂರ್ಖ ನಿರ್ಧಾರವನ್ನು ಮಾಡ್ತಿದ್ದೀರಿ ಅಂತಂದ್ರೆ, ನಾನು ಹೇಳಿದ ಹಾಗೆ ನಮ್ಮ ಮಲ್ನಾಡಲ್ಲಿ ಗಾದೆ, ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನು ಸಂಬಂಧ ಅಂತ. ಹಾಗೇನೆ ವಕ್ಫ್ ಆಸ್ತಿ ಮ್ಯಾನೇಜ್ಮೆಂಟಲ್ಲಿ ಕಡ್ಡಾಯವಾಗಿ ಇತರೆ ಧರ್ಮೀಯರು ಇರಬೇಕು ಅಂತ ಕಾಯ್ದೆಯನ್ನು ರೂಪಿಸ್ತಿರಲ್ಲ, ಇದರ ಉದ್ದೇಶ ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನು ಸಂಬಂಧ ಅಂದ್ಕೊಳ್ಳೆ ತಮಾಷೆಯಾಗಿ ನೋಡ್ತಾ ಇದ್ವಲ್ಲ, ಅದ್ರ ಹಿಂದ್ಗಡೆ ಒಂದು ಲಾಜಿಕ್ ಇದೆ. ಅದೇನು ಅಂದರೆ ಅವರ ಧರ್ಮ, ಅವರ ನಂಬಿಕೆ, ಅವರ ಪದ್ಧತಿ, ಅವರ ರೀತಿ, ಅವರ ಶ್ರದ್ಧೆ, ಅದರೊಳಗೆ ಇನ್ನೊಬ್ಬ ಮೂಗನ್ನು ತೂರಿಸಬಾರ್ದು ಅಂತ ನಂಬಿಕೆ ಇತ್ತು. ಈಗ ನೀವು ಯಾಕೆ ತೂರಿಸ್ತಾ ಇದ್ದೀರಿ? ನಾವು ತುಂಬ ಸ್ಪಷ್ಟವಾದಂಥ ನಿಲುವುಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾತಾಡಬೇಕಾಗ್ತದೆ. ಅದೇನು ಅಂತಂದ್ರೆ, ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ. ಯಾವ ಜಿಲ್ಲಾಧಿಕಾರಿಗಳು? ಆಳುವ ಸರ್ಕಾರದ ಕೆಳಗಡೆ ಆಳುವ ಸರ್ಕಾರದ ನಿರ್ಧಾರವನ್ನು ಪ್ರತಿಭಟಿಸಿ ಅದು ಸರಿ ಇಲ್ಲ ಅಂತ ಹೋದವನು ಒಬ್ಬನೇ ಒಬ್ಬ ಪುಣ್ಯಾತ್ಮ ನಿಮ್ಮ ಜಿಲ್ಲೆಯಲ್ಲಿದ್ದ, ಶಶಿಕಾಂತ್ ಸೆಂಥಿಲ್. ಜನವಿರೋಧಿಯಾದ ನಿರ್ಧಾರ ತಗೊಳ್ತೀರಿ, ಮನುಷ್ಯ ವಿರೋಧಿಯಾದ ನಿರ್ಧಾರವನ್ನು ತಗೊಳ್ತೀರಿ ಅಂತ ಹೇಳಿ CAA NRC ಜಾರಿಯಾದ ಸಂದರ್ಭದಲ್ಲಿ ಇದು ಸರ್ಕಾರ ಸರಿಯಾದದ್ದಲ್ಲ ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡು ಹೋದ ಜಿಲ್ಲಾಧಿಕಾರಿ ಒಬ್ಬನೇ ಒಬ್ಬ ಈ ದೇಶದಲ್ಲಿ. ಮತ್ತು ನಮ್ಮೂರಲ್ಲಿ ಇದ್ದವನೊಬ್ಬ ರಾಜೀನಾಮೆ ತಗೊಂಡ. ಅದೇನಂತಂದರೆ ಅಲ್ಲಿ ತಮಿಳ್ನಾಡಿಗೆ ಹೋಗಿ ತಾನೇನೋ ಆಗಿ ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅಂತೇಳಿ ಈಗ ಲಾಟ್ರಿ ಹೊಡಿತಾ ಕೂತ್ಕೊಂಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ನೀವು. ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟು ಅದಕ್ಕೆ ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತರ್ತಿದ್ದೀರಿ ಅಂತಂದರೆ ಈ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಈ ದೇಶದಲ್ಲಿ ಸದಾ ಗೊಂದಲವನ್ನು ಉಂಟು ಮಾಡಬೇಕು. ಉದಾಹರಣೆಗಳನ್ನು ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳಿದ್ರು. ತಮಿಳುನಾಡಲ್ಲಿ ರೈತರ ಭೂಮಿ ಅದು ವಕ್ಫ್ ಭೂಮಿಯಾಗಿದೆ. ಯಾರಾದರೂ ಒಬ್ಬ ಮುಸಲ್ಮಾನ್ ಸಮುದಾಯದವರು ರೈತರ ಕೈಲಿರ್ತಕ್ಕಂಥ ಭೂಮಿಯನ್ನು ನಮಗೆ ಬಿಡಿಸ್ಕೊಡಿ ಅಂತ ಯಾರೊಬ್ಬರು ಸಹಿತ ತಗಾದೆ ತೆಗೆದಿಲ್ಲ, ಅರ್ಜಿ ಹಾಕಿಲ್ಲ. ಈ ದೇಶದಲ್ಲಿ ಯಾರೊಬ್ಬ ಮುಸಲ್ಮಾನರು ಸಹಿತ ಒಂದು ವೇಳೆ ಯಾವ್ದಾದ್ರು ವಕ್ಫ್ ಭೂಮಿಯಲ್ಲಿ ದೇವಾಲಯ, ಕಟ್ಟಡ, ಮಂದಿರಗಳಿದ್ರೆ ಅದನ್ನು ಬಿಡಿಸ್ಕೊಡ್ಬೇಕು ಅಂತ ಎಲ್ಲೂ ಗಲಾಟೆಯನ್ನು ಮಾಡಲಿಲ್ಲ. ದೇವರ ಆಸ್ತಿ ಅಂತ ನಂಬ್ಕೊಂಡಿದ್ರು. ನೀವೀಗ ಜಗಳ ತಂತಿದ್ದೀರಿ, ನೀವೀಗ ಜಗಳವನ್ನು ಹುಟ್ಟಾಕಿ ಈ ದೇಶದಲ್ಲಿ ನಿರಂತರ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು. ಆ ಮುಖೇನ ಅನ್ನದ ಬಗ್ಗೆ ಮಾತಾಡಂಗಿಲ್ಲ, ಅಕ್ಷರದ ಬಗ್ಗೆ ಮಾತಾಡಂಗಿಲ್ಲ, ಆರೋಗ್ಯದ ಬಗ್ಗೆ ಮಾತಾಡಿದಿಲ್ಲ. ಇವ್ರದ್ದು 54 ಇಂಚಿನ ಎದೆ ನೋಡಬೇಕು, ಇವ್ರ ಜಾತಿ ಆಧಾರದ ಮೇಲೆ ಇವ್ರಿಗೆ ಓಟ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಕಾಯ್ದೆಗಳನ್ನು ತರ್ತಾ ಇದ್ದೀರಿ. ಯಾರು ಅರ್ಜಿ ಕೊಟ್ಟರು ಸ್ವಾಮಿ? ವಕ್ಫ್ ಕಾಯ್ದೆ ಹೀಗೆ ಮಾಡಬೇಕು, ಈ ತಿದ್ದುಪಡಿ ಆಗಬೇಕು ಅಂತ ಯಾರು ಅರ್ಜಿ ಕೊಟ್ಟರು? ಅದಿರಲಿ, ನಾನು ಈಗಲೂ ಹೇಳ್ತೇನೆ, ಆ BJP ಪಕ್ಷದ ಕಾರ್ಯಕರ್ತರಿಗೆ ಸಹಿತ ಈ ತಿದ್ದುಪಡಿ ಬೇಕಾಗಿಲ್ಲ. ನಾನು ಕೆಲವು BJP ಕಾರ್ಯಕರ್ತ ಗೆಳೆಯರ ಹತ್ರ ಮಾತಾಡಿದೆ, ಈ ವಕ್ಫ್ ಕಾಯ್ದೆ ಅಂತ ಅದು ನಮ್ಗೆ ಎಂತಕ್ಕೆ ಮಾರ್ರೆ, ಅದು ಮುಸಲ್ಮಾನರದ್ದು, ಅವ್ರು ನೋಡ್ಕೊಳ್ತಾರೆ, ನಿಮಗೆ ಮತ್ತೇನು ಬೇಕಿತ್ತು? ಅಯ್ಯೋ ದೇವ್ರೆ, ನಮಗೆ ಬೇಕಾಗಿದ್ದು ಉದ್ಯೋಗ ಕೊಡ್ತೀವಿ ಅಂತಿದ್ರು 2 ಕೋಟಿ, ಆ ಉದ್ಯೋಗ ಬೇಕಾಗಿತ್ತು ಅಂತಂದರು. BJPಯ ಕಾರ್ಯಕರ್ತರಿಗೂ ಸಹಿತ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿ ಅವಶ್ಯಕತೆ ಇರಲಿಲ್ಲ. ಇದು ಅವಶ್ಯಕತೆ ಇದ್ದಿದ್ದು BJP ಕಾರ್ಯಕರ್ತರ ನಿರೀಕ್ಷೆಗಳನ್ನು ಈಡೇರಿಸಲಿಕ್ಕಾಗದೇ ಇರತಕ್ಕಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಯೋಚನೆ ಮಾಡ್ತು. ಪ್ರತಿ ವರ್ಷ ಒಂದೊಂದು ಸಂಕಥನಗಳನ್ನು ಹುಟ್ಟಾಕಬೇಕು. ಒಂದ್ಸತಿ CAA, ಒಂದ್ಸತಿ NRC, ಒಂದ್ಸತಿ ವಕ್ಫ್, ಒಂದ್ಸತಿ ಹಲಾಲ್, ಒಂದ್ಸತಿ ಹಿಜಾಬ್. ಎಷ್ಟು ಸತಿರಿ ನಿಮ್ಮ ಮತದಾರರನ್ನ ಮಂಗ್ಯ ಮಾಡ್ತೀರಿ ನೀವು?
ನೆನಪಿಟ್ಕೊಳ್ಳಿ. ಅದೇ ಮತದಾರ ಬಂಧುಗಳು ಇದೇ ಉಳ್ಳಾಲ ಮಂಗಳೂರು ಮತ್ತು ಇಡೀ ದೇಶಾದ್ಯಂತ ಪ್ರಾರಂಭ ಮಾಡ್ತಾರೆ. ನಿಮಗೆ ಇಂತಹ ತಿದ್ದುಪಡಿಗಳು, ಈ ಕಾಯ್ದೆಗಳು ನಮಗೆ ಬೇಕಾಗಿಲ್ಲ, ನಮಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡಿ ಮಿಸ್ಟರ್ ಮೋದಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿ ಉದ್ಯೋಗವನ್ನು ಕೊಟ್ಟರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ್, ಬೌದ್ಧ, ಬ್ರಾಹ್ಮಣ, ಬಂಟ್, ಬಿಲ್ಲವ, ಕುಂಬಾರ್, ಕುಲಾಲ್ ಎಲ್ಲ ಸಮುದಾಯದವರಿಗೂ ಸಹಿತ ಉದ್ಯೋಗ ಸಿಕ್ಕುತ್ತೆ ಅಂತ ನಂಬಿಕೆ ನಮಗಿದೆ. ಅದನ್ನು ಕೊಡ್ರಿ. ಕೊಡಂಗಿಲ್ಲ ನೀವು. ವಕ್ಫ್ ಕಾಯ್ದೆ ತಿದ್ದುಪಡಿ ತಂದಿದ್ದೀವಿ, ಈ ದೇಶದಲ್ಲಿ ಮುಸಲ್ಮಾನರದ್ದು ಬದುಕನ್ನೇ ಬದಲಾಯಿಸಿಬಿಡ್ತೀರಂತೆ. ರೀ, ಮುಸಲ್ಮಾನರ ಬದುಕನ್ನು ಬದಲಾಯಿಸಬೇಕು ಅಂತ ನಿಮಗೇನಾದರೂ ಬದ್ಧತೆ ಇದ್ರೆ ಜಸ್ಟಿಸ್ ರಾಜೇಂದ್ರ ಸಚಾರ್ಯ ಕೊಟ್ಟಿರ್ತಕ್ಕಂಥ ಸಚಾರ್ ಸಮಿತಿಯ ವರದಿಯನ್ನು ಜಾರಿಗೆ ತನ್ನಿ. ಮುಸ್ಲಿಂ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಸಮಾನತೆಯ ಬಗ್ಗೆ, ಅವರ ಆಸ್ತಿ ಹಕ್ಕುಗಳ ಬಗ್ಗೆ, ಅವರಿಗಿರ್ತಕ್ಕಂಥ ವಸತಿ ಸಮಸ್ಯೆಗಳ ಬಗ್ಗೆ ಎಲ್ಲ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿದರು ಜಸ್ಟಿಸ್ ರಾಜೇಂದ್ರ ಸಚಾರ್. ಆ ವರದಿಯನ್ನು ಓದಿಕೊಂಡು ಜಾರಿಗೆ ತನ್ರಿ. ರಾಜೇಂದ್ರ ಸಚಾರ್ ವರದಿಯಲ್ಲಿ ವಕ್ಫ್ ಕಾಯ್ದೆಗಳ ತಿದ್ದುಪಡಿಯ ಬಗ್ಗೆ ಒಂದೇ ಒಂದು ಉಲ್ಲೇಖ ಇಲ್ದಿದ್ರು ಸಹಿತ ಈ ಮಂಗ್ಯಾಗಿರಾಕಿಗಳು ಅಮಿತ್ ಶಾ ಮತ್ತು ಟೀಮ್ ಇಟ್ಕೊಂಡು ಹೊರಟು ಬಿಟ್ರು ಇದೇನೋ ಮಾಡ್ತೀವಿ ಅಂತ. ನೆನ್ಪಿಟ್ಕೊಳ್ಳಿ, ಯಾವ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಅಣ್ಣ ತಮ್ಮಂದಿರಂತೆ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದೋ, ಆ ತಂದಿರ್ತಕ್ಕಂಥ ಹಿಂದೂ ಮುಸಲ್ಮಾನರು ನಾವು ಒಟ್ಟಾಗಿ ಹೇಳಬೇಕು. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಹೋದಾಗ ನಮ್ಮ ಮೇಷ್ಟ್ರು ನಮಗೊಂದು ಘೋಷಣೆ ಕೊಡ್ತಾ ಇದ್ರು. ಆ ಘೋಷಣೆ ಏನು ಅಂತಂದರೆ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರ ಧ್ವಜವು ಹಾರುತ್ತಿರಲಿ ಅಂತೇಳಿ. ನೆನಪಿಟ್ಕೊಳ್ಬೇಕು, ಈ BJP ಅಂಡ್ ಟೀಮಿಗೆ ನಾವು ಹೇಳಬೇಕು, ಏನೇ ಬರಲಿ ಅಂತಂದರೆ, ನಿಮ್ಮ ಕೋಮುವಾದ ಬರಲಿ, ನಿಮ್ಮ ಜಾತಿವಾದ ಬರಲಿ, ನಿಮ್ಮ ಭಯೋತ್ಪಾದಕ ಬುದ್ಧಿಯ ಬರಲಿ, ಯಾವುದೇ ಬಂದರೂ ಸಹಿತ ಹಿಂದೂ ಮತ್ತು ಮುಸಲ್ಮಾನರು ಒಗ್ಗಟ್ಟಾಗಿರ್ತೇವೆ. ನಮ್ಮ ವೆಂಕಟರಮಣ ದೇವಾಲಯದ ವಿಚಾರಕ್ಕೆ ಮುಸಲ್ಮಾನರು ಬರಕ್ಕೆ ತಯಾರಿಲ್ಲ. ನಮ್ಮ ಈಶ್ವರ ದೇವಸ್ಥಾನದ ವಿಚಾರಕ್ಕೆ ಮುಸಲ್ಮಾನರು ಕ್ರಿಶ್ಚಿಯನ್ರು ರಗಳೆ ಮಾಡಂಗಿಲ್ಲ. ಹಂಗಾದ್ರಿಂದ ಮುಸಲ್ಮಾನರ ವಕ್ಫ್ ಭೂಮಿ, ಕಬರ್ಸ್ಥಾನ, ಜಾಗ, ಮಂದಿರ, ಮಸೀದಿ ಈ ವಿಚಾರಗಳನ್ನು ನಮ್ಮಷ್ಟಕ್ಕೆ ನಾವು ನಿರ್ಣಯ ಮಾಡ್ಕೋತೀವಿ ಅಂತ ಹೇಳಿ ನಮ್ಮ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಚ್ಛೇದ 29ರಲ್ಲಿ ಬರೆದಿಟ್ಟಿದ್ದಾರೆ. ತಾಕತ್ತಿದ್ರೆ BJP ಅವರಿಗೆ ಆ ಅನುಚ್ಛೇದವನ್ನು ಕಿತ್ತಾಕಿ ಆಮೇಲೆ ಈ ಕಾಯ್ದೆಯನ್ನು ತಿದ್ದುಪಡಿ ತರಬೇಕು. ನೀವು ಕಿತ್ತಾಕಕ್ಕಾಗತ್ತಾ ನಿಮಗೆ? ಸಂವಿಧಾನವನ್ನು ಆ ರೀತಿಯಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, CAA NRCಯನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅವ್ರ ಗುರಿ ಏನಿತ್ತು ಗೊತ್ತಾ? ಇವರು ಧರ್ಮಧ್ವಜ ಹಿಡ್ಕೊಂಡು ಹೋಗಬೇಕು. ಆ ಧರ್ಮಧ್ವಜವನ್ನು ನೋಡಿ ಇದು ಪಾಕಿಸ್ತಾನ ಧ್ವಜ, ಇದು ತಾಲಿಬಾನಿನ ಧ್ವಜ, ಇದು ಬಾಂಗ್ಲಾದೇಶ ಧ್ವಜ ಅಂತ ಹೇಳಬೇಕು ಅಂತಿತ್ತು. ಮುಸಲ್ಮಾನರು ಯಾವ ಮಟ್ಟದ ದೇಶಭಕ್ತಿ ಅಂದರೆ ಅವರಿಗೆ ಗೊತ್ತಾಯಿತು ಈ ದೇಶ ಅಂದರೆ ಬಹುತ್ವ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ಕೇಸರಿ ಬಿಳಿ ಹಸಿರು ನಡುವೆ ಶಾಂತಿಯ ಚಕ್ರ ಇರುವ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋದ್ರು. ಎಡಭಾಗದಲ್ಲಿ ಗಾಂಧಿ, ಬಲಭಾಗದಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರು. ಇವರು ಪಥ ನಡೀಲಿಲ್ಲ. CAA NRC ಸುದ್ದಿ ಕೈ ಬಿಟ್ಟು ಹೋಯ್ತು. ನಿಮ್ಮ ಪ್ಲೇ ಕಾರ್ಡನ್ನು ನೋಡಿದೆ, ಎಷ್ಟು ಖುಷಿಯಾದ ಪ್ಲೇ ಕಾರ್ಡನ್ನು ನೋಡಿದೆ ಅಂತಂದರೆ ಆ ಪ್ಲೇ ಕಾರ್ಡಲ್ಲಿ ಇತ್ತು ರೈತರು ಅಂತಂದರೆ ಈ ದೇಶದ ಅಸ್ಮಿತೆ ರೀ. ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ, ಗೋಲಿ ಬಾರ್ ಮಾಡಿ, ಬೀದಿಯ ಹೆಣವನ್ನಾಗಿಸಿದ ನೀವು ದೇಶಭಕ್ತಿಯ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಈ ನರೇಂದ್ರ ಮೋದಿಗಾಗಲಿ, ಸಂಘ ಪರಿವಾರಕ್ಕಾಗಲಿ, BJPಯ ಆಡಳಿತಕ್ಕಾಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ಲೇ ಕಾರ್ಡ್ ಇಟ್ಕೊಂಡು ಹೋಗಿದ್ದೀರಿ. ರೈತರನ್ನ ಬೀದಿ ಮೇಲೆ ಗುಂಡಿಕ್ಕಿದ ಸರ್ಕಾರವೇ ಈಗ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳೋಣ. ಇದು ಮುಸಲ್ಮಾನರ ಮೇಲಿನ ದಾಳಿ ಮಾತ್ರ ಅಲ್ಲ. ನಾವು ಈ ದೇಶದಲ್ಲಿ ದಲಿತರಿಗೆ ಉಚಿತವಾದ ಭೂಮಿಯನ್ನು ಹಂಚಿದ್ದೇವೆ. ಸಂಘ ಪರಿವಾರಕ್ಕೆ ದಲಿತ ವಿರೋಧಿ ಮನಸ್ಥಿತಿ ಇದೆ. ಹಾಗಾಗಿ ಇವರು ಮುಂದಿನ ದಿನಗಳಲ್ಲಿ ಕಾಯ್ದೆ ತರ್ತಾರೆ. ಅದೇನು ಕಾಯ್ದೆಯನ್ನು ತರ್ತಾರೆ ಅಂತಂದರೆ, ಯಾವ ಭೂಮಿ ದಲಿತರು ಅಭಿವೃದ್ಧಿ ಮಾಡದೆ, ಕೃಷಿ ಮಾಡದೆ ಮಂಜೂರಾದ ಭೂಮಿಯನ್ನು ಇಟ್ಕೊಂಡಿದ್ದಾರೋ ಅದನ್ನು ವಾಪಸ್ ಸರ್ಕಾರಕ್ಕೆ ಪಡಿತೇವೆ ಅನ್ನುವಂಥ ಕಾಯ್ದೆಯನ್ನು ಇವರು ಜಾರಿಗೆ ತರತಕ್ಕಂಥ ಹುನ್ನಾರವನ್ನು ನಡೆಸಿದ್ದಾರೆ. ಇವ್ರ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ನಾವು ಇಲ್ಲಿ ಹುಟ್ಟಿದವರು, ಅವ್ರ ಸಿದ್ಧಾಂತ ಇಲ್ಲಿ ಹುಟ್ಟಿದ್ದಲ್ಲ.
ಅವ್ರ ಸಿದ್ಧಾಂತ ಇಲ್ಲಿ ಹುಟ್ಟಿದ್ದಲ್ಲ. ಅವ್ರ ಸಿದ್ಧಾಂತ ಜರ್ಮನಿಯ ದ್ವೇಷದ ಸಿದ್ಧಾಂತ. ಅವ್ರ ಸಿದ್ಧಾಂತ ಜರ್ಮನಿಯ ದ್ವೇಷದ ಸಿದ್ಧಾಂತ. ನಮ್ಮ ಸಿದ್ಧಾಂತ, ನಮ್ಮ ದೇವರು ನಮಗೆ ಕಲಿಸಿಕೊಟ್ಟ ಸಿದ್ಧಾಂತ ಅದೇನು ಅಂತಂದರೆ, ನನಗೂ ಒಳ್ಳೆಯದಾಗಲಿ, ನಿನಗೂ ಒಳ್ಳೆಯದಾಗಲಿ, ದೇವರ ಕಾರುಣ್ಯ ಮತ್ತು ಶಾಂತಿ ನಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸ್ತೀವಲ್ಲ, ಅದೇ ನಮ್ಮೆಲ್ಲರ ಭಾವನೆ ಅನ್ನೋದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.